ಹೇಗಾಗ್ತದೆ? ವಿಡಿಯೋದಲ್ಲಿ ಬರ್ತೀನಿ ಅಂತ ಭಾರಿ ಸರ್ವಿಸ್ ಮಾಡ್ತಾ ಇದ್ದಾರೆ ನೋಡಿ ಇಬ್ರು. ಎಂತ ಸ್ಪೆಷಲ್? ಅಶ್ವತ್ಥನವರ ಪುಂಡಿ, ಅವರ ಪುಂಡಿ ಅಲ್ಲ, ಸಾಂಬಾರು. ಅದಕ್ಕೆ ಚಟ್ನಿ ಉಂಟಾ? ಇಲ್ವಾ? ವಿಡಿಯೋದಲ್ಲಿ ಬರ್ತೀನಿ ಅಂತ ಭಾರಿ ಸರ್ವಿಸ್ ಮಾಡ್ತಾ ಇದ್ದಾರೆ ನೋಡಿ ಇಬ್ರು. ಇಲ್ಲಾದ್ರೆ ತಿನ್ಲಿಕ್ಕೆ ಅಂತ ಬಂದದ್ದವರು. ವಿಡಿಯೋ ಮಾಡ್ತೀನಿ ನಂದು ವಿಡಿಯೋ ಹಾಕ್ಬೇಕಾದ್ರೆ 1000 ಕೊಡ್ಬೇಕು. ಫಸ್ಟ್ ಬೋಡಿ ನಾನೇ ಅದರಲ್ಲಿ 3 0 ತೆಗೀರಿ. $1 0 ತೆಗಿ ಹೇಳಿದ್ ನಾನು, ಆ್ಯಡ್ ಮಾಡಿ ಹೇಳಿದ್ದಲ್ಲ. ಅದರಲ್ಲಿ ನಾನು ಇವ್ರು ಮಾತಾಡಿದ್ ನಾನು ಕೇಳಲೇ ಇಲ್ಲ ಆಯ್ತಾ. ಒಂದು ವರ್ಡ್ ಅವ್ರ ಹತ್ರ ಮಾತಾಡಿದ ಕೇಳಲೇ ಇಲ್ಲ, ಅವ್ರ ವಾಯ್ಸೇ ಕೇಳಿಲ್ಲ. ಇವಾಗ್ಲೇ ಕೇಳ್ತಿರೋದು ನಾನು. ಮಾತಾಡಿ ಮಾತಾಡಿ. ಸರ್ವಿಸ್ ಆಗಿ ನೋಡಿ ಮುಗೀತು. ದಪ್ಪಾಗಿದೆ. ವಿಡಿಯೋದಲ್ಲಿ ಬರ್ಲಿಲ್ಲ ಅಂತ ಅಳ್ತಿದ್ರಲ್ಲ, ಯಾರು ಅವರ ಅಂತ? ಅವ್ರದ್ದು ಗುರುವಾಯೂರ್. ಒಬ್ಬೊಬ್ರು ಒಂದೊಂದು. ಜಾನ್ ಅಬ್ರಾಮ್ ಅಂತ ಜಾನ್ ಅಬ್ರಾಮ್. ಹಾ, ಕಾಫಿ ನಂಗೆ. ಸಾಂಬಾರ್ ಸ್ವಲ್ಪ ತಿಳಿಯಾಗಿದೆ, ಸಾಂಬಾರ್ ಸ್ವಲ್ಪ ದಪ್ಪ ಬೇಕಿತ್ತು. ಅವರು 2ನೇ ಸಲ ತಗೊಳ್ತಿರೋದು. ಎಲ್ಲಿಗೆ? ಹೌದೌದು, ಕರೆಕ್ಟ್ ಇದೆ. 4 ತಿಂದಿದ್ದಾರೆ ಅವರು. ಹೌದು. ನಾಟಿ ಕೋಳಿ ಮೊಟ್ಟೆ, ವೈಟ್ ಮೊಟ್ಟೆ, ಕಾಡುಕೋಳಿ, ಚಿತ್ರಾನ್ನಕ್ಕೆ ಸಾಂಬಾರ್ ಹಾಕೊಂಡ್ರು ನಮ್ಮ ಗಣಪತಿ ಅವರು. आपण ಚಾಲ ऐकले पाडले ಬಂಜೆಗೆ ಬಾಪಣ. ಅದೇ ಬಂಜೆಗೆ ಬಾಪಣ ಚಾ ಕೊರ್ಲೆ ಬಂಜಿ ಉಪ್ಪಟ್ಲ ಮಾಡ್ಲೆ $128 ರೆಕಾರ್ಡ್ ಉಂಟು. ಹೇಗೆ ಹೇಗೆ ಏನೋ ಮನು, ಯಾಕೋ ಮನು ಇನ್ನು ಹೇಳ್ತಿದ್ದಾರೆ ಫುಲ್ ಡೈಲಾಗ್. ಕಾಮಿಡಿ ಪೀಸ್. ಮನು ಬೇರೆ ಡೈಲಾಗ್ ಹೇಳಿದ ಅದೇ ಹೇಳ್ತಾರೆ. ಐ ಲವ್ ಯು ಮನು.
ಆಯ್ತಾ ಬಕ್ಕ ಈ ಜನ ಬಂದು ನೀವು ರೋಡ್ ಬೋಡಿ ಫಸ್ಟ್ ಫಸ್ಟ್ ಆಫ್ ರೋಡ್ ಮೇಲೆ ಲೈಫ್ ಫಸ್ಟ್ ಆಫ್ ಅವಲನ್ನ ಫ್ಲಾಟ್ ಹಿಮಾಲಯನ್ ಟಾಪ್ ಬಾಕ್ಸ್ ಮಾಲಯನ್ ರೋಡ್ ಆಳು ಫಸ್ಟ್ ಗಿಡ್ತಿನ ಅವರ ಮನೆ ಗಿಡ್ತೀವಿ ಬೋರು ಸುಮಾರು ಸಲ ಬೋರ್ದ ಬೀಚ್ ಕೂಡ ಫುಲ್ ಹೆಲ್ಮೆಟ್ ಲೈ ಕೂಡ ಓಯಾ ಓಯ್ ನೀವು ಬಲ್ಲೆ ಬಲ್ಲೆ ಬರೋದು ನೀವು ಮರ ಏನು ದಪ್ಪ ಇರೋದು ಮರ ಅವರನ್ನೇ ತಮ್ಮನೇ ಬರ್ತೀವಿ ಅವು ಲಾಗ್ ತೂತಾರೆ ಭಯಂಕರ ಬರ್ಸಾಡ್ ಪಾಯಿನ ಭಯಂಕರ ಬರ್ಸಾಡ್ ಒಂದು ಹೆಂಗ್ ಅಣ್ಣೆ ಕೊಡ್ತೀರಿ ನಮಸ್ತೆ ಬೆಂಕೊಂದು ಅಣ್ಣ ಒಂದು ಅಣ್ಣ ಒಂದು ಕೊಡ್ತೀನಿ ಅಣ್ಣ ಅಣ್ಣ ಮಗಲ್ಲ ಅಂತ ಕೊಡ್ತೀನಿ ಏನೊಂದು ಗೋಯ ಫುಲ್ ಸೌಂಡ್ ಹೆಂಗ್ ಸ್ಪ್ರೇ ಅಂತ ಮನೇಲಿ ಬರ್ತಿದ್ಯಾ ಮೂರು ನಿಜ ಅದೇ ಒಂದು ಎಲ್ಲ ಹೋದರು, ನಾವು ಲಾಸ್ಟ್ ಉಳಿದದ್ದು ನಾವೇ. ಸಚಿನ್ರಿಗೆ ಇನ್ನೊಮ್ಮೆ ತುಂಬ ಥ್ಯಾಂಕ್ಸ್. ಇಂಥದ್ದೊಂದು ಒಳ್ಳೆ ಟ್ರಿಪ್ ನಮಗೊಂದು ಅವಕಾಶ ಕೊಟ್ಟರೆ ಖುಷಿ ಆಯಿತು ತುಂಬ. ಹೌದು, ಅದೇ ರೀತಿ ಸಾಯಿಬಾಯಿಗೆ ಸಹ ಥ್ಯಾಂಕ್ಸ್. ಸಾಯಿಬಾಯಿ ಮತ್ತು ಮೈಂದಪ್ಪಣ್ಣ ಇಬ್ಬರಿಗೆ ಸಹ ವಿಶೇಷವಾಗಿ ಧನ್ಯವಾದಗಳು. ಒಳ್ಳೆ ಕಂಡಕ್ಟ್ ಮಾಡಿದ್ದೀರಿ. ಅದೇ ರೀತಿ ಎಲ್ಲ ಕೆಲಸ ಸಹ ಅಚ್ಚುಕಟ್ಟಾಗಿ ಮೈಂದಪ್ಪಣ್ಣನವರು. ಎಸ್, ಬಾಯ್ ಬಾಯ್ ಬಾಯ್. ಎಸ್, ಉಜಿರೆ ಬಲೆ. ಹಾಂ, ಮರಿಯಾಲ್ಡ್ ಆಫ್ ರೋಡ್ ಮಲ್ಪಗ ಮರಿಯಾಲ್ಡ್. ಹಾಂ, ಎಡ್ಡೆ ಜಾರೋಡು. ಎಸ್, ಶೈನಿ ಹಂಟರನ್ನು ಸ್ವಲ್ಪ ದೂರ ರಾಮಕೃಷ್ಣ ಅವರ ಮಗ ಆತೇಶ್ ರೈಡ್ ಮಾಡ್ತಾನೆ. ಯಾಕಂತ ಹೇಳಿದರೆ ಜಾವದಲ್ಲಿ ಸೀಟ್ ಅಷ್ಟು ಕಂಫರ್ಟ್ ಇಲ್ಲ, ಮತ್ತು ಲಗೇಜ್ ಉಂಟು ರಾಮಕೃಷ್ಣನವರಲ್ಲಿ. ಹಾಗಾಗಿ ನನ್ನ ಬೈಕಲ್ಲಿ, ಶೈನಿಯ ಬೈಕಲ್ಲಿ ಹೋಗ್ತಾ ಇದ್ದಾನೆ ಘಾಟಿ ಇಳಿಯುವವರೆಗೆ. ಮತ್ತು ಪುನಃ ಶೈನಿ ಹಂಟರ್ ರೈಡ್ ಮಾಡ್ತಾಳೆ. ತುಂಬ ಖುಷಿ ಆಯಿತು. ಹೇಗೆ ದಿವಸ ಓದೋದು ಅಂತ ಗೊತ್ತಾಗಲೇ ಇಲ್ಲ. ಹೌದು, ನಮಗೆ ಈಗ ಬೇಜಾರು ಅನ್ನಿಸ್ತಾ ಉಂಟು ಎಲ್ಲ ವಾಪಸ್ ಹೋಗುವಾಗ. ಈಗ 19th ಒಂದು ಕಡೆ ಉಂಟು ಪ್ಲೇಸ್, ಫಿಕ್ಸ್ ಆಗಲಿಲ್ಲ. ನೋಡು ಎಂತ ಮಾಡೋದು ಅಂತೇಳಿ. ಫಸ್ಟಿಗೆ ಅವ್ರದ್ದು ಕನ್ಫರ್ಮೇಷನ್ ಬರಲಿ ಎಲ್ಲಿ ಅಂತೇಳಿ, ಹೇಗೆ ಅಂತೇಳಿ, ಮತ್ತು ಆಲೋಚನೆ ಮಾಡುವ. ಎಲ್ಲ ಜನ ತುಂಬ ಫ್ರೆಂಡ್ಲಿ ಆಗಿದ್ದರು. ಶೈನಿ ಬೆಳಿಗ್ಗೆವರೆಗೆ ಮಲಗಲಿಲ್ಲ. ನಾನು 1 ಗಂಟೆ ಹೋಗಿ ಟೆಂಟಲ್ಲಿ ಮಲಗಿದ್ದು. ಆದರೆ ನನಗೆ ಅಷ್ಟು ನಿದ್ರೆ ಬರಲಿಲ್ಲ. ಒಳ್ಳೆ ಕಂಫರ್ಟ್ ಇತ್ತು. ಆದರೆ ಒಂದೇನಂತ ಹೇಳಿದರೆ ವೆಂಟಿಲೇಷನ್ ಇಲ್ಲ. ಹಾಗಾಗಿ ದಮ್ಮು ಕಟ್ಟಿದಾಗ ಸ್ವಲ್ಪ ಆಗ್ತದೆ. ಅದು ಇಲ್ಲಿ ಸ್ವಲ್ಪ ಕೂಲ್ ಇದ್ದದ್ರಿಂದ ಓಕೆ, ಅದು ಅಭ್ಯಾಸ ಇಲ್ಲಲ್ಲ ನಮಗೆ.
ಅದೇ ನಮ್ಮ ಊರಲ್ಲಿ ಮೀನು ಆದರೆ ಸೆಕೆಯಲ್ಲಿ ಸತ್ತು ಹೋಗ್ಬೋದು, ಯಾಕಂದರೆ ಅಷ್ಟು ಹಾಟ್ ವೆದರ್ ಈಗ. ಇಲ್ಲಿ ತುಂಬ ಕೂಲ್ ಇತ್ತು ನಿನ್ನೆ, ಅಷ್ಟೇನು ಸೆಕೆ ಅನ್ನಿಸ್ತಿರಲಿಲ್ಲ. ಮಳೆಗಾಲಕ್ಕೆ ಹೇಗೆ ಇರ್ಬೋದು ಇಲ್ಲಿ. ಒಮ್ಮೆ ಬರಬೇಕಂತೇಳಿ ಕಾವ್ಯ ಮೇಡಮ್ನವರಿಗೆ ಭಾರಿ ಖುಷಿಯಾಗಿದೆ. ಒಮ್ಮೆ ಬರಬೇಕು ಹೇಳ್ತಿದ್ರು, ಒಮ್ಮೆ ನಾವು ಫ್ಯಾಮಿಲಿ ಬರುವ ಒಂದು ಪ್ಲ್ಯಾನ್ ಮಾಡಿ ಬರಬೇಕು, 2 ದಿವಸ ಇಲ್ಲಿ ಸ್ಟೇ ಮಾಡುವ ಅಂತೇಳಿ. ಬಿಸಿಲೆ ಘಾಟ್ ತಲುಪಿದ್ದೆವು. ಫುಲ್ ವ್ಯೂ ನೋಡ್ಬೋದು, ಎಷ್ಟು ಚೆಂದ ಕಾಣ್ತಾ ಉಂಟು. ಸುಬ್ರಹ್ಮಣ್ಯ ತಲುಪಿದ್ವಿ. ಪೆಟ್ರೋಲ್ ಹಾಕ್ಲಿಕ್ಕೆ ರಾಮಕೃಷ್ಣ ಅವ್ರು ನಿಲ್ಲಿಸಿದ್ರು ಗಾಡಿ. ಪೆಟ್ರೋಲ್ ಹಾಕ್ತಿದ್ದಾರೆ. ನಮ್ಮ ಗಾಡಿಗೆ ಉಂಟಾ ಅಂತ ಸಾಕ ಅಂತ ಎಲ್ಲ ಸುಬ್ರಹ್ಮಣ್ಯಗಿಂತ ಎದುರು ನಿಂತಿದ್ದಾರೆ ಎಲ್ಲ ನಮ್ಮ ಟೀಮು. ಹಾಂ ತಾನೆ ಉಂಟ ಏನು ತಾನೆ ಉಂಟ ಒಣಸಗ ಅಂದ RR310 ಅಪಾಚಿ ಆ ಬೈಕ್ ರೈಡ್ ಮಾಡ್ತಾಳಂತೆ. ನೋಡುವ ಹೇಗಂತೇಳಿ. ಹೋಗಲಿ ಹೋಗಲಿ, ರೈಟ್ ಬಸ್ ಉಂಟು ಹಿಂದೆ, ನೋಡ್ಕೊಂಡು ಹೋಗು. ಎಸ್, RR310 ಶೈನಿ ಹೋಗ್ತಿದ್ದಾಳೆ, ನೋಡ್ಬೋದು. ಅದೇ ರೀತಿ ಹೌದು, ಅದು ಒಳ್ಳೇದಾಗ್ತದೆ ರೈಡ್. ಅಂದರೆ ನಮ್ಮಲ್ಲಿ ಇದು ಉಂಟು, ಯಾವುದು R15 ಉಂಟು. ಹೌದು, R15 ಒಳ್ಳೆ ಬೈಕೆ. R15 ಮತ್ತು ಹಂಟರ್ ಆ್ಯಕ್ಚುಲಿ ನಾನು ಆಫ್ ರೋಡ್ ಅಂತ ತಗೊಂಡೋದು ಅಂತ ಹೇಳಿದೆ. ಕಾಲು ಸ್ವಲ್ಪ ಸಿಗ್ತದೆ ಅವಳಿಗೆ ಅಂತೇಳಿ, ಲೋವರ್ ಅಂತೇಳಿ ತಗೊಂಡೋದು. ಆದರೂ ಅದು ಸ್ವಲ್ಪ ಹೆವಿ ಉಂಟಲ್ಲ ಗಾಡಿ. ಸಣ್ಣ ಆಫ್ ರೋಡ್ ಹೋಗ್ತಾಳೆ, ಹಾಗೆ ದೊಡ್ಡ ಆಫ್ ರೋಡ್ ಸ್ವಲ್ಪ ಇನ್ನು ಸಹ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಹಾಗೆ ಎಲ್ಲ ಬರೀತಾರೆ. ನಮ್ಮ ಹೀರೋ ಮೋಟಾರ್ಸ್ ಕಿನ್ನೆಗೋಳಿ ಅದರ ಓನರ್ ಸರ್, ತಮ್ಮ ಹೆಸರು ಹೇಳ್ಬೋದಾ? ರಿತೇಶ್ ರಾವ್. ತುಂಬ ಖುಷಿ ಆಗ್ತದೆ ಅವರೊಟ್ಟಿಗೆ, ಯಾಕಂದೇಳಿ ಫುಲ್ ಜೋಕ್ಸ್ ಮಾಡ್ತಾರೆ, ಕಾಮಿಡಿಯಲ್ಲಿ ಇರ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಅದನ್ನು ಮಾತ್ರ ನಾನು ನೋಡಲಿಲ್ಲ ಡ್ಯಾನ್ಸ್ ಅವ್ರದ್ದು. ನಾವು ಬೇಗ ಮಲ್ಕೊಂಡು ಬಿಟ್ಟೆವು ನಿನ್ನೆ. ಹಾಗೆ ನೆಕ್ಸ್ಟ್ ರೈಡ್ ಬರ್ತೀರಾ ಸರ್? 19th ಓಕೆ. ಹಾಂ ಓಕೆ, ನೋಡುವ ಪ್ಲೇಸ್ ಎಲ್ಲಿ ಅಂತ ನೋಡುವ. ಎಸ್, ಒಳ್ಳೆ ಪ್ಲೇಸಲ್ಲಿ ನಾವು ಸಹ ಜಾಯ್ನ್ ಆಗ್ತೇವೆ. ಅಂದರೆ ಸ್ವಲ್ಪ ಆಫ್ ರೋಡ್ ಜಾಸ್ತಿ ಇದ್ದರೆ ಬರಲ್ಲ ನಾವು, ಅಂದರೆ ಮೇಡಮಿಗೆ ಸ್ವಲ್ಪ ಆಗೋದಿಲ್ಲ. ಸಾಧಾರಣ ಒಂದು ಇವತ್ತಿನಾಗಿದ್ದರೆ ಓಕೆ. ಎಸ್, ಹೇಗಾಗ್ತದೆ? ಯಾಕೆ? R15 ಅಂತ ಹೇಳಿದೆ, ನಾನು ಹ್ಯಾಂಡಲ್ ಚೇಂಜ್ ಮಾಡಿದ್ದೇನೆ, ಹಾಗಾಗಿ ಕಂಫರ್ಟ್ ಜಾಸ್ತಿ ಉಂಟು. ಇದು ಸ್ವಲ್ಪ ಸ್ಪೋರ್ಟ್ಸ್ ಲುಕ್ಕಲ್ಲಿ ಉಂಟಲ್ಲ, ಸ್ವಲ್ಪ ಲೀನ್ ಆಗಬೇಕು ಹಾಗೆ. ಹೌದೌದು, ಎಲ್ಲ ಶೈನಿಯ ಫ್ಯಾನ್ಸ್ ಎಲ್ಲ ನೋಡ್ತಿದ್ದಾರೆ ರೈಡ್ ಮಾಡೋದು ಬೈಕ್. ಮಧ್ಯಾಹ್ನ 1:02 ಆಗ್ತಾ ಬಂತು. ನಾವು ಸೌತಡ್ಕ ಆಗಿ ಶಾರ್ಟ್ಕಟ್ಟಲ್ಲಿ ಹೋಗೋದು ವಯಾ ಧರ್ಮಸ್ಥಳ ಟು ಉಜಿರೆ. ಅದೇ ರೀತಿ ಊಟ ಆಗಲಿಲ್ಲ. ಇಲ್ಲಿ ಸೌತಡ್ಕದಲ್ಲಿ ಊಟ ಮಾಡು ಅಂತೇಳಿ ದೇವರ ಇಚ್ಛೆ ಇರ್ಬೋದು, ಹಾಗಾಗಿ ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ಈಗ 1 ಕಿಲೋಮೀಟ್ರಲ್ಲಿ ದೇವಸ್ಥಾನ ಉಂಟು, ಆದರೆ ಇಲ್ಲಿ ಊಟ ಇದ್ದರೆ ಇಲ್ಲೇ ಊಟ ಮಾಡಿ ನಮ್ಮ ರೈಡನ್ನು ಮುಂದುವರಿಸುವಂತೇಳಿ ಆಗಲೇ ಡಿಸೈಡ್ ಮಾಡಿದ್ದೇವೆ ಅಲ್ವಾ. ಹೇಗಾಗ್ತದೆ ನೋಡುವ. ಈಗ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ತಲುಪಿದ್ವಿ. ಫುಲ್ ರಶ್, ಜಾತ್ರೆ ಹೇಗೆ ಉಂಟು ನೋಡುವ. ಎಂತ ಮಾಡೋದು ಅಂತ ನೋಡುವ. ಊಟಕ್ಕೆ ಇಲ್ಲೇ ಇಡುವನ. ಆನ್ ಉಂಟಾ? ಇದು ಆನ್ ಉಂಟಾ? 1:02 ಆಯಿತು. ನಮ್ಮದು ಎಂಡಿಂಗ್ ಸಹ ಸ್ಟಾರ್ಟಿಂಗ್ ಸೌತಡ್ಕದಲ್ಲೇ ಅದು. ಅಂದರೆ ಸ್ಟಾರ್ಟಿಂಗ್ ಇದೇ ರೋಡಲ್ಲಿ ಹೋದದ್ದು, ಬರ್ತಾ ಇದೇ ರೋಡಲ್ಲಿ ಬಂದು
ದೇವರಿಗೆ ಕೈ ಮುಗಿದು ಇಲ್ಲಿ ಊಟಕ್ಕೆ ಕೂತಿದ್ದೇವೆ. ಇದೊಂದು ಭಾಗ್ಯ ನಮಗೆ. ಅಲ್ಲಿ ಆ್ಯಕ್ಚುಲಿ ಲಾಕ್ ಮಾಡಿದ್ದಾರೆ, ಅದು ಸಹ ನಮಗೆ ಊಟ ಮಾಡ್ತಾ ಇದ್ದೇವೆ. 2:30 ಗಂಟೆ ಆಯಿತು ಟೈಮ್, ಸಾಯಂಕಾಲದ್ದು. ಊಟ ಎಲ್ಲ ಮಾಡಿ ಈಗ ಮನೆಗೆ ತಲುಪಿದ್ವಿ. ಮನೆಗೆ ತಲುಪಿದ ನಂತರವೇ ನಮ್ಮ ರೈಡ್ ಎಂಡ್ ಆದದ್ದು. ನಿನ್ನೆ ರಾತ್ರಿ 2 ನಮಗೆ ವಿಶೇಷ ಬಹುಮಾನ ಸಿಕ್ಕಿದೆ ಅಂತ ಹೇಳಿದರೆ, ಲಕ್ಕಿ ಗೇಮ್ಸ್ ಮಾಡಿದರು. ಅದರಲ್ಲಿ ಶೈನಿಗೆ ಅಂದರೆ ಒಂದು ಬಾಕ್ಸಲ್ಲಿ ಎಲ್ಲ ಕೀ ಹಾಕಿದ್ರು, ಯಾರ್ದು ಅವರವರ ಗಾಡಿದು ಕೀ ಸಿಗ್ತದೆ ವಿನ್ನರ್ ಅಂತೇಳಿ. ಶೈನಿಗೆ ಅದು ಸಿಕ್ಕಿದೆ, ಲಕ್ಕಿ ಗೇಮ್. ಅವಳ ಗಾಡಿದ್ದೆ ಕೀ ಸಿಕ್ಕಿದೆ, ಮಾತ್ರ ಅಂಟರ್. ಹಾಗೆ ಅವಳಿಗೆ ಒಂದು ಕನ್ನಡಕ ಸಿಕ್ಕಿದೆ, ನೈಟ್ ವಿಜನ್ ಇದು. ಅದೇ ರೀತಿ ಇನ್ನೊಂದು ಸೇಮ್ ಪ್ರೈಸ್ ನನಗೆ. ಅದು ಜನರಲ್ ನಾಲೆಡ್ಜ್ ಮತ್ತೆ ತುಂಬಾ ಕ್ವಶನ್ ಕೇಳಿ, ತುಂಬಾ ಕ್ವಶನ್ ಸಿಕ್ತು, ಭಾರಿ ಕಾಂಪಿಟೇಷನ್ ಇತ್ತು, ಹಣಾಹಣಿ ಆಯ್ತು. ಅದರ ನಡುವಲ್ಲಿ ನನಗೆ ಇದು ಸಿಕ್ಕಿದೆ. ಇದು ಸ್ಪಾನ್ಸರ್ ಮಾಡಿ ಝೀರೋ ಗ್ರಾವಿಟಿ ಅವರು, ಅವರಿಗೆ ಥ್ಯಾಂಕ್ಸ್. ಅದೇ ರೀತಿ ರೈಡ್ ಎಲ್ಲ ತುಂಬಾ ಖುಷಿ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ಬೆಂಗಳೂರು ರಾಮಕೃಷ್ಣ, ಕರಾಟೆ ಕಾವ್ಯ, ಅದೇ ರೀತಿ ನಮ್ಮ ಕರಾಟೆ ಆತೀಶ್ ಜಾಯ್ನ್ ಆದರು. ಅವ್ರಿಗೆ ಸಹ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇಲ್ಲಿ ರೈಡ್ ಇದ್ರೆ ಬರ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಮಾತ್ರ ಖುಷಿ ಆಯ್ತಲ್ಲ. ಬರ್ಲಿಕ್ಕೆ ಮನಸ್ಸಿಲ್ಲ, ಅಲ್ಲೇ ಇರಬೇಕಿತ್ತು. ಕ್ಲೈಮೇಟ್ ತುಂಬಾ ಖುಷಿ ಆಯ್ತು. ಇಲ್ಲಿ ಅದೇ ರೀತಿ ಆಕ್ಚುಲಿ ಇಲ್ಲ ಅಂದಿದ್ರೆ ಇನ್ನೂ ಒಂದ್ 2 ದಿವಸ ಅಲ್ಲೇ ಹಾಲ್ಟ್ ಆಗಿ ಹೌದು ಇರ್ಬೋದಿತ್ತು. ಅದೇ ರೀತಿ ಲಾಗ್ ಅನ್ನು ನೋಡಿದವರು ಎಲ್ಲ ಸಪೋರ್ಟ್ ಮಾಡಿದವರಿಗೆ ಎಲ್ಲ ಥ್ಯಾಂಕ್ಸ್ ತುಂಬ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.